ಶ್ರೀಕೃಷ್ಣನ ಪೂರ್ಣಾನುಗ್ರಹವನ್ನು ಪಡೆದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಶತ್ರುಗಳನ್ನೆಲ್ಲ ಗೆದ್ದು ರಾಜ್ಯವನ್ನು ಪಡೆದು ಲೋಕವೇ ಕೌತುಕ ಪಡುವ ರೀತಿಯಲ್ಲಿ ಅಶ್ವಮೇಧವನ್ನು ಮಾಡಿ ಪೂರೈಸಿ ಸದ್ಧರ್ಮದಿಂದ ರಾಜ್ಯಭಾರವನ್ನು ಮಾಡುತ್ತಾ ಗುರು ಹಿರಿಯರ ಪ್ರೀತಿಗೂ ಪ್ರಜಾನುರಾಗಕ್ಕೂ ಪಾತ್ರರಾದರು. ಧರ್ಮರಾಜನು ತನ್ನ ದೊಡ್ಡಪ್ಪನಲ್ಲಿ ಕೇಳದೆ ಯಾವ ಕೆಲಸವನ್ನೂ ಮಾಡುತ್ತಿರಲಿಲ್ಲ. ಪುತ್ರ ಶೋಕದಿಂದ ಬೆಂದು ನೊಂದು ಹೋದ ಧೃತರಾಷ್ಟ್ರ ಗಾಂಧಾರಿಯರಿಗೆ ಆದಷ್ಟು ನೆಮ್ಮದಿಯುಂಟಾಗಲಿ ಎಂದು ಎಲ್ಲರೂ ಜಾಗೃತರಾಗಿದ್ದರು. ಆದರೆ ಭೀಮಸೇನನು ಮಾತ್ರ ಕೌರವಾದಿಗಳನ್ನು ಅವರ ದುಷ್ಕೃತ್ಯಗಳನ್ನು ನೆನೆಸಿಕೊಂಡು ಅವರೆಲ್ಲರನ್ನೂ ಸಂಹರಿಸಿಬಿಟ್ಟನೆಂಬ ಅದಟನ್ನು ಬಾಯಿಂದ ಆಡುವುದಕ್ಕೆ ಧರ್ಮರಾಜನ ಕುರಿತಾದ ಭಯವಿದ್ದುದರಿಂದ ತನ್ನಷ್ಟಕ್ಕೆ ತಾನು ತನ್ನ ಭುಜಗಳನ್ನು ತೊಟ್ಟಿಕೊಳ್ಳುತ್ತಲೂ ಮೀಸೆಯನ್ನು ತಿರುವಿಕೊಳ್ಳುತ್ತಲೂ ಎದೆಯನ್ನು ಉಬ್ಬಿಸಿಕೊಳ್ಳುತ್ತಲೂ ತನ್ನ ಹೃದಯ ಭಾವವನ್ನು ವ್ಯಕ್ತಪಡಿಸುತ್ತಿದ್ದನು. ಅಂತಹ ಸಂದರ್ಭಗಳಲ್ಲಿ ಯಾರಿದ್ದಾರೆ ಯಾರಿಲ್ಲ ಎಂಬುದರ ಲಕ್ಷ್ಯವೇ ಅವನಿಗಿರುತ್ತಿರಲಿಲ್ಲ. ಭೀಮನ ಹುಂಕಾರವನ್ನು ಭುಜಸ್ಖಲನವನ್ನು ಒಮ್ಮೊಮ್ಮೆ ಧೃತರಾಷ್ಟ್ರನು ಕೇಳಿ ಒಳಗೊಳಗೆ ದುಃಖಿಸುತ್ತಿದ್ದನು, ಅಡಿಗಡಿಗೆ ಕಣ್ಣೀರು ಸುರಿಸುತ್ತಿದ್ದನು. ಹೀಗೆ ಹೇಗೋ 15 ವರ್ಷಗಳು ಕಳೆದವು. ಒಂದು ದಿನ ಧೃತರಾಷ್ಟ್ರನು ಗಾಂಧಾರಿಯನ್ನು ಕರೆದು ಏಕಾಂತವಾಗಿ, ಪ್ರಿಯೆ, ದಿನ ಹೋದಂತೆಲ್ಲ ಏಕೋ ನನ್ನ ಮನಸ್ಸು ದುರ್ಬಲಗೊಳ್ಳುತ್ತಲೇ ಹೋಗುತ್ತದೆ. ಅದನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ಸಾಕಾಗುವುದಿಲ್ಲ. ಹಿಂದಿನದೇ ಒಂದೊಂದಾಗಿ ಮನಸ್ಸಿಗೆ ಬಂದು ಸಂಕಟವಾಗುತ್ತದೆ. ಈ 15 ವರ್ಷಗಳಿಂದಲೂ ನಾನದನ್ನು ಅನುಭವಿಸುತ್ತಾ ಘಾಸಿಗೊಂಡಿರುವೆನು. ಮನಸ್ಸಿಗೆ ಒಂದೂ ಬೇಡವಾಗಿದೆ. ಮಧ್ಯಾಹ್ನವೋ ಸಂಜೆಯೋ ಒಂದು ತುತ್ತು ಏನನ್ನಾದರೂ ತಿನ್ನುತ್ತೇನೆ. ಹಾಗೆ ತಿನ್ನುವಾಗಲೆಲ್ಲ ಮಕ್ಕಳು ಮೊಮ್ಮಕ್ಕಳ ಸ್ಮರಣೆಯೇ ಬರುತ್ತದೆ. ಅದನ್ನೆಲ್ಲ ಶಮನ ಮಾಡಿಕೊಳ್ಳಬೇಕೆಂದು ನೆಲದ ಮೇಲೆ ಕೃಷ್ಣಾಜಿನವನ್ನು ಹಾಸಿಕೊಂಡು ಮಲಗುತ್ತೇನೆ. ಆದರೂ ನಿದ್ರೆ ಬರುವುದೇ ಇಲ್ಲ. ಪ್ರಾಯವೂ ಹೋಯಿತು. ಯಾವ ಸುಖವನ್ನುಣ್ಣುವುದಕ್ಕಾಗಿ ನಾವಿನ್ನೂ ಬದುಕಬೇಕು? ಹೀಗೆ ಯಾತನೆಯಿಂದಲೇ ದಿನ ಕಳೆಯುವುದಕ್ಕಿಂತ ತಪೋವನಕ್ಕಾದರೂ ಹೋಗಿ ಅಲ್ಲಿನ ಸತ್ಸಂಗದಿಂದ ಶೇಷಾಯುಷ್ಯವನ್ನು ನೀಗೋಣ ಎಂದು ಕಾಣುತ್ತದೆ ಎಂದು ನುಡಿದನು. ಗಾಂಧಾರಿಗೂ ಅದೇ ಅನುಭವವು ಸ್ವಲ್ಪ ಮಟ್ಟಿಗೆ ಆಗುತ್ತಾ ಇತ್ತು. ಆದರೆ ಅವಳು ಬಾಯಿ ಬಿಟ್ಟಿರಲಿಲ್ಲ ಮಾತ್ರ. ಅಂದು ತನ್ನ ರಸನೆ ಹಾಗೆ ಹೇಳಿದಾಗ ಆಕೆಯು ಕೂಡಲೇ ಒಡಂಬಟ್ಟಳು. ಆ ಗಂಡ ಹೆಂಡಿರು ಅದನ್ನೇ ಕುರಿತು ಚೆನ್ನಾಗಿ ವಿಚಾರ ಮಾಡಿ ಅದೇ ನಿರ್ಧಾರವನ್ನು ಕೈಗೊಂಡರು. ಅಂಧರಾಜನು ತನ್ನ ಸಂಕಲ್ಪವನ್ನು ವಿದುರನಲ್ಲಿಯೂ ಸಂಜಯನಲ್ಲಿಯೂ ಪ್ರಸ್ತಾಪಿಸಿದನು. ಸಂಜಯನು ಒಪ್ಪಿದನು. ವಿದುರನು, ಅಣ್ಣ, ವಾನಪ್ರಸ್ಥವೂ ರಾಜೋಚಿತವಾಗಿ ಧರ್ಮವೇ ಆಗಿದೆ. ಆದರೆ ನಿನಗದು ಕಷ್ಟವಾದೀತೆಂದು ನಾನು ಈವರೆಗೆ ಅದನ್ನು ಪ್ರಸ್ತಾಪಿಸಲಿಲ್ಲ. ಅದೇ ನಿನ್ನ ನಿಶ್ಚಯವೆಂದಾದರೆ ಹಾಗೆಯೇ ಮಾಡು, ಅದು ಒಳ್ಳೆಯ ಕೆಲಸ ಎಂದನು. ಮತ್ತು 1-2 ದಿನ ಹಾಗೆಯೇ ಕಳೆಯಿತು. ಮತ್ತೆ ವೃದ್ಧರಾಜನು ಧರ್ಮರಾಜನನ್ನು ಕರೆಯಿಸಿ ಕುಳ್ಳಿರಿಸಿಕೊಂಡು, ವತ್ಸ, ನಿನ್ನ ಪೋಷಣೆಯಲ್ಲಿ ನಾನು ಗಾಂಧಾರಿಯೂ ಸುಖವಾಗಿದ್ದೇವೆ. ಬೇಕಾದಷ್ಟು ದಾನ ಧರ್ಮಗಳನ್ನು ಮಾಡಿದೆವು, ಪುಣ್ಯ ಕಾರ್ಯಗಳನ್ನು ನಡೆಸಿದೆವು. ನಿಮಗೂ ದ್ರೌಪದಿಗೂ ದ್ರೋಹ ಮಾಡಿ ಜಗತ್ತೇ ತಿಳಿದಂತೆ ಅಧರ್ಮಗಳೆನಿಸಿಕೊಂಡ ನನ್ನ ಮಕ್ಕಳು ನನ್ನ ಕಣ್ಣ ಎದುರಿನಲ್ಲಿಯೇ ನಾಶವಾಗಿ ಹೋದರು. ಪುತ್ರ ಶೋಕವು ಸ್ವಭಾವ ಸಹಜವೇ ಆದರೂ ಶಸ್ತ್ರಹತವಾದ ಕ್ಷತ್ರಿಯರಿಗೆ ಲಭಿಸುವ ಸದ್ಗತಿಯು ಅವರಿಗೆ ಲಭಿಸುತ್ತದೆಂಬ ಸಮಾಧಾನದಿಂದ ನಿಶ್ಚಿಂತನಾಗಿದ್ದೇನೆ. ನಿನ್ನಂಥವನನ್ನು ಮಗನಾಗಿ ಪಡೆಯುವ ಭಾಗ್ಯ ನನಗಿಲ್ಲ. ಆದರೂ ನೀನು ನನ್ನ ತಮ್ಮನ ಮಗನಾಗಿ ಹುಟ್ಟಿದೆ. ಅಂತೆಯೇ ನಾನು ನಿನ್ನ ಅಸದೃಶವಾದ ಪಿತೃವಾತ್ಸಲ್ಯವನ್ನು ಪಡೆದುಕೊಂಡೆನು. ಯುದ್ಧದಲ್ಲಿ ಮೃತರಾದ ಎಲ್ಲ ಬಂಧುಗಳಿಗೂ ಮಾಡಬೇಕಾದದ್ದನ್ನು ನೀನು ಮಾಡಿರುವೆ. ಮೇಲಾಗಿ ಅಶ್ವಮೇಧವನ್ನೇ ಮಾಡಿ ಪಾವನನಾದೆ. ಕಡೆತನಕ ನಿನ್ನೊಂದಿಗೆ ಇದ್ದು ಕಣ್ಮುಚ್ಚಬೇಕೆಂದು ಆಸೆ ಇದೆ. ಆದರೆ ನಮ್ಮ ಹಿರಿಯರು ಉತ್ತಮರಾದ ಕ್ಷತ್ರಿಯ ಅರಸರು ನಡೆದುಕೊಂಡು ಬಂದಿರುವ ಒಂದು ಪದ್ಧತಿ ಇದೆ. ವಾರ್ಧಕದಲ್ಲಿ ಮಗನಿಗೆ ರಾಜ್ಯಾಧಿಕಾರವನ್ನು ವಹಿಸಿಕೊಟ್ಟು ವಾನಪ್ರಸ್ಥವನ್ನು ಕೈಗೊಳ್ಳಬೇಕು. ಅದು ಧರ್ಮವೇ ಆಗಿದೆ. ನೀನೇ ನನ್ನ ಮಗನು. ಸಮ್ರಾಟನಾಗಿ ನನ್ನ ಕಣ್ಣ ಎದುರಿನಲ್ಲಿಯೇ ಸದ್ಧರ್ಮದಿಂದ ರಾಜ್ಯಭಾರವನ್ನು ನಡೆಸುತ್ತಿರುವೆ. ನೀನು ಎಂದಿಗೂ ತಪ್ಪಿ ನಡೆಯುವವನಲ್ಲ. ಆದುದರಿಂದ ನಿನ್ನ ಕುರಿತಾಗಿಯೂ ನಾನು ಮಾಡಬೇಕಾದುದು ಯಾವುದೂ ಇಲ್ಲ. ಹಾಗಾಗಿ ಆಶ್ರಯವಾದ ಪದ್ಧತಿಯಂತೆ ನಾನು ತಪೋವನಕ್ಕೆ ಹೋಗಬೇಕಾದುದು ಯುಕ್ತವು. ನೀನು ಸಂತೋಷದಿಂದ ನನಗೆ ಅನುಮತಿಯನ್ನು ನೀಡಬೇಕು ಎಂದನು. ಧರ್ಮರಾಜನಿಗೆ ದುಃಖದಿಂದ ಮಾತನಾಡುವುದಕ್ಕೇ ಆಗಲಿಲ್ಲ. ಕಂಠವು ಬಿಗಿದು ಬಂತು. ಕಣ್ಣೀರು ಬಳಬಳನೇ ಸುರಿಯತೊಡಗಿತು. ಆದರೂ ಅವನು ದೊಡ್ಡಪ್ಪನ ಕಾಲು ಹಿಡಿದು, ನೀನು ಹೋದರೆ ನನಗೆ ಶ್ರೇಯಸ್ಸಿಲ್ಲ. ನನ್ನ ಸೇವೆಯನ್ನು
ನಮ್ಮ ಸೇವೆಯನ್ನು ಕೈಗೊಂಡು ಇಲ್ಲೇ ಇರು. ನೀನು ಹೋಗುವುದೇ ಆದರೆ ನಾನು ನಿನ್ನ ಜೊತೆಯಲ್ಲಿ ಬರುತ್ತೇನೆ ಎಂದು ನುಡಿದನು. ಧೃತರಾಷ್ಟ್ರನು ಏನನ್ನೂ ಹೇಳಬೇಕೆಂದು ಬಾಯಿ ತೆರೆಯುವಷ್ಟರಲ್ಲೇ ಅವನಿಗೆ ಬವಳಿ ಬಂದಂತಾಗಿ ಬಿದ್ದು ಹೋಗುವವನಿದ್ದನು. ಗಾಂಧಾರಿಯು ಆಧರಿಸಿ ಹಿಡಿದುಕೊಂಡು ಉಪಚರಿಸಿದಳು. ಧರ್ಮರಾಜನು ತಾನೇ ಕೈಯನ್ನು ನೀರಿನಿಂದ ಒದ್ದೆ ಮಾಡಿ ಅವನ ಕಣ್ಣು, ತಲೆ, ಮೈ ಕೈಗಳನ್ನೆಲ್ಲ ಪೂಸಿ ಉಪಚರಿಸಿದನು. ಸ್ವಲ್ಪ ಹೊತ್ತಿನ ಮೇಲೆ ವೃದ್ಧರಾಜನು, ಮಗನೇ, ನನಗೆ ಅನುಮತಿಯನ್ನು ಕೊಡು ಎಂದನು. ಧರ್ಮರಾಜನು, ದೊಡ್ಡಪ್ಪ, ನೀನು ಸರಿಯಾಗಿ ಆಹಾರವನ್ನು ತೆಗೆದುಕೊಳ್ಳುವುದೇ ಹೀಗಾಗಿದೆ. ಈಗ ಮೊದಲು ಏನನ್ನಾದರೂ ತೆಗೆದುಕೋ, ಆಮೇಲೆ ನಾಳೆಯೋ ನಾಡಿದೋ ಆಲೋಚಿಸೋಣ ಎಂದನು. ಧೃತರಾಷ್ಟ್ರನು, ನೀನು ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ಉಣ್ಣುತ್ತೇನೆ ಎಂದನು. ಮತ್ತೆ ನಿರ್ವಾಹವಿಲ್ಲದೆ ಧರ್ಮರಾಯನು ಒಪ್ಪಬೇಕಾಯಿತು. ಧೃತರಾಷ್ಟ್ರನು ಧರ್ಮರಾಜನ ಒತ್ತಿನಲ್ಲೇ ಕುಳಿತು ಉಂಡನು. ಅವನಿಗೆ ತೃಪ್ತಿಯೂ ಆಯಿತು. ಇದು ಮಹಾಭಾರತದಲ್ಲಿ ಬರುವ ಯುದ್ಧ ಮುಗಿದ ನಂತರದ ಕಥೆ. ತಿಳಿದುಕೊಳ್ಳೋಣ. ವಿ ಎನ್ ಭಾಗವತ್, ಬರಬಳ್ಳಿ.